ನಮ್ಮ ಹಿರಿಯರು ಅಥವಾ ದೊಡ್ಡವ್ರು ಹೇಳಿರೋದು ನೀವು ಕೇಳಿಸ್ಕೊಂಡಿದ್ದೀರಾ? ಅಯ್ಯೋ ಪಾಪ ಅಂತಂದರೆ 6 ತಿಂಗಳು ಶಾಪ ಬರುತ್ತೆ ಅಂತಂತೇಳಿ. ಎಷ್ಟು ಸತ್ಯ ಗೊತ್ತಾ ಇದು? ಒಂದಂತೂ ಗೊತ್ತಿರಲಿ, ನಾವುಗಳು ಸರ್ವೇ ಸಾಮಾನ್ಯವಾಗಿ ಯಾರೋ ಕಷ್ಟದಲ್ಲಿರ್ತಾರೆ, ಯಾರೋ ಸಾಲದಲ್ಲಿರ್ತಾರೆ. ನಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಗೊತ್ತಿರೋರು, ಅಕ್ಕಪಕ್ಕದವರು. ನಾವೇನು ಮಾಡ್ತೀವಿ? ಅರೆರೇ ಏನೋ ಬಂದು ಕೇಳಿದ್ರು, ಅಯ್ಯೋ ಕಷ್ಟ ಇದೆ ಅವ್ರಿಗೆ ಅಂತಂತೇಳಿ ಏನೋ ಒಂದು ಸ್ವಲ್ಪ ಸಹಾಯ ಮಾಡಿಬಿಡ್ತೇವೆ. ಇಲ್ಲೇನು ನಮ್ಮ ಮನ್ಸಿಗೆ ಬರುತ್ತೆ? ಅಯ್ಯೋ ಪಾಪ. ಇಲ್ಲೇನು ಯೂನಿವರ್ಸ್ ಹೇಳೋಕ್ಕೆ ಹೊರಟಿದೆ ನಮಗೆ? ಇನ್ಸೈಡ್ ದರ್ ಈಸ್ ಒಂದು ಮೆಸೇಜ್, ಒಂದು ಸೀಕ್ರೆಟ್ ಮೆಸೇಜ್ ಯೂನಿವರ್ಸ್ ಕೊಡ್ತಿದೆ ನಮ್ಮೆಲ್ರಿಗೂ. ಪಾಪ. ಪಾಪ ಅಂತಂದರೆ ಏನು? ತಪ್ಪು ಮಾಡಿದವ್ರಿಗೆ ಕ್ಷಮೆ ಇದೆ. ತಪ್ಪೇ ಬೇರೆ, ಪಾಪನೇ ಬೇರೆ. ಪಾಪಕ್ಕೆ ಯಾವತ್ತೂ ಕ್ಷಮೆ ಇಲ್ಲ, ಅದಕ್ಕೆ ಪಶ್ಚಾತ್ತಾಪ ಇರುತ್ತೆ, ಅದಕ್ಕೆ ಕಠಿಣವಾದ ಶಿಕ್ಷೆ ಇರುತ್ತೆ. ಯೂನಿವರ್ಸ್ ನಮಗೆ ಹೇಳ್ತಿದೆ, ಅವ್ರು ಯಾರೋ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವರಿಗೆ ಪನಿಷ್ಮೆಂಟು ಅಥವಾ ಅವ್ರಿಗೆ ಕ್ರಮಶಿಕ್ಷಣ ಅಥವಾ ಅವ್ರಿಗೇನೋ ಪಾಠ ಕಲಿಸ್ಬೇಕು ಅಂತ ಯೂನಿವರ್ಸ್ಗೆ ಅನಿಸಿದೆ. ಅದಕ್ಕೋಸ್ಕರ ಹಿಂದಿನ ಜನ್ಮದ್ದು ಅಥವಾ ಈ ಜನ್ಮದ್ದು ಏನೋ ತಪ್ಪುಗಳು ಮಾಡಿದರೆ, ಮಹಾ ತಪ್ಪುಗಳು ಅಥವಾ ಮಹಾಪಾಪಗಳು ಮಾಡಿದರೆ ಅದರ ಪ್ರಾಯಶ್ಚಿತ್ತವಾಗಿ ಈ ಜನ್ಮದಲ್ಲಿ ಅವರಿಗೆ ಕಷ್ಟ ಬಂದಿರೋ ಅಂಥದ್ದು.